ಹಾಯ್ ಫ್ರೆಂಡ್ಸ್, ನಮಸ್ಕಾರ. ನಾನು ನಿಮ್ಮ ದೀಪಕ್ ಮಾತಾಡ್ತಾ ಇರೋದು. ವೆಲ್ಕಮ್ ಟು ಎಸ್ಎ ಅಟ್ ಇಟ್. ಐ ಹೋಪ್ ಯು ಆರ್ ಡೂಯಿಂಗ್ ವೆಲ್. ಸೊ ನಾವು ಈಗಾಗಲೇ ನಿಮ್ಗೆ ಅಶ್ಯೂರೆನ್ಸ್ ಕೊಟ್ಟಿದ್ದೀವಿ. ನೆಕ್ಸ್ಟ್ 20 days ಅಲ್ಲಿ ನಿಮ್ಗೆ ಎಲ್ಲಾ ರೀತಿಯ ಇಂಪಾರ್ಟೆಂಟ್ ಟಾಪಿಕ್ಸ್ ಗಳನ್ನ 360 ಡಿಗ್ರಿ ವ್ಯೂ ದಲ್ಲಿ ಡಿಸ್ಕಸ್ ಮಾಡ್ಬಿಟ್ಟು ಒಂದು ಟಾಪಿಕ್ ತಗೊಂಡು ಡಿಸ್ಕಸ್ ಮಾಡ್ಬೇಕು ಅಂತ ಈಗಾಗಲೇ ಅಶ್ಯೂರೆನ್ಸ್ ಕೊಟ್ಟಿದ್ದೀವಿ. ಆ ನಿಟ್ಟಿನಲ್ಲಿ ವಿ ಆರ್ ಆನ್ ಟು ಡೇ ನಂಬರ್ 12. ವಿ ವಿಲ್ ಕಂಟಿನ್ಯೂ ವಿತ್ ದ ಡಿಸ್ಕಷನ್. ನಿನ್ನೆ ಒಂದು ಟಾಪಿಕ್ ಕೊಟ್ಟಿದ್ದೆ ರಿಲೇಟೆಡ್ ಟು UCC. ನೆನಪಿರ್ಲಿ ಫ್ರೆಂಡ್ಸ್, ಏಕರೂಪ ನಾಗರಿಕ ಸಂಹಿತೆ ಇದು ನ್ಯೂಸ್ ಅಲ್ಲಿ ಇದೆ. ಏನಕ್ಕೆ ಅಂತಂದ್ರೆ ಮಹಿಳೆಯರ ಅಗೇನ್ಸ್ಟ್ ಅಟ್ರಾಸಿಟೀಸ್ ಆಗ್ತಾ ಇದೆ. ಹಲವಾರು ಜಜ್ಮೆಂಟ್ಸ್ ಗಳು ಬಂದಿದೆ, ಲೈಕ್ ಟ್ರಿಪಲ್ ತಲಾಕ್. ಓಕೆ, ಈ ತರ ನಾವು ಇಶ್ಯೂಸ್ ಗಳನ್ನ ನೋಡ್ತಾ ಇದ್ದೀವಿ. ಈ ನಿಟ್ಟಿನಲ್ಲಿ ನಮ್ ಕ್ವಶನ್ ಕೇಳ್ಬೋದು. ನಾನು ಒಂದು ಸಣ್ಣ ಪ್ರಯತ್ನ ಮಾಡಿದ್ದೀನಿ. ಈ ಟಾಪಿಕ್ ನೀವು ಗಮನಿಸಿದ್ರೆ ಒಂದು ಕೋಟ್ ಮುಖಾಂತರ ಟಾಪಿಕ್ ಕೊಟ್ಟು ಒಂದು ಕ್ವಶನ್ ಗೆ ಲಿಂಕ್ ಮಾಡಿದ್ದೀನಿ. ದಟ್ ಈಸ್ ಲಿವ್ ಅಂಡ್ ಲೆಟ್ ಲಿವ್, ಬದುಕಿ ಮತ್ತು ಬದುಕಲು ಬಿಡಿ. ಇದನ್ನು ನಾವು ಏನೋ ಒಂದು ಸಿವಿಲೈಸ್ ಸೊಸೈಟಿಯನ್ನ ಗಮನಿಸಿದ್ರೆ ನಾವು ಯಾವ ರೀತಿಯಲ್ಲಿ UCC ಯನ್ನ ತಗೊಂಡ್ ಬರ್ಬೋದು, ಹಾಗೂ ನಮ್ಮ ಭಾರತ ದೇಶ ಇದಕ್ಕೆ ರೆಡಿ ಇದೆನಾ ಇಲ್ವಾ ಅಂತ ಕೇಳಿದ್ವಿ. ರಿಮೆಂಬರ್ ಫ್ರೆಂಡ್ಸ್, ಹಿಯರ್ ದೇರ್ ಆರ್ 3 sub parts of the question. One is quote, another is how effectively can we use this UCC, and is India ready for it or not, right? ಈ ವಿಷಯದ ಕುರಿತು ನಾನು ಚರ್ಚೆ ಮಾಡೋಕ್ಕಿಂತ ಮುಂಚೆ ಐ ವಾಂಟ್ ಟು ಗಿವ್ ಯು a 360 degree view related to the topic. ನೆನ್ಪಿರ್ಲಿ, UCC ಎಲ್ಲಿದೆಯಪ್ಪ ಇದು? UCC ಅಂತ ಬಂದ್ರೆ ಈ ಆರ್ಟಿಕಲ್ 44 ನಲ್ಲಿ ಮೆನ್ಷನ್ ಮಾಡಿದ್ದಾರೆ. ಆರ್ಟಿಕಲ್ 44 ಏನ್ ಹೇಳ್ತದೆ? UCC ಇಟ್ ಈಸ್ ರಿಲೇಟೆಡ್ ಟು ರಿಲಿಜಿಯಸ್ ಪರ್ಸನಲ್ ಲಾಸ್. ನೆನ್ಪಿರ್ಲಿ, ಇದು ಪರ್ಸನಲ್ ಲಾಸ್. ಓಕೆ, ವೈಯಕ್ತಿಕವಾದ ಪರ್ಸನಲ್ ಲಾಸ್ ಇವು. ಇದನ್ನ ನೋಡ್ಕೊಳ್ಳೋರು ಯಾರು? ರಿಲಿಜಿಯಸ್ ಕಮ್ಯುನಿಟೀಸ್ ಆರ್ ರಿಲಿಜಿಯಸ್ ದ ಕಮ್ಯುನಿಟೀಸ್. ಅವ್ರದ್ದು ಒಂದು ಏನು ರಿಲಿಜನ್ ಕೋಡಿಫಿಕೇಶನ್ಸ್ ಇರ್ತದೆ, ಪರ್ಸನಲ್ ಲಾಸ್ ಅಂತ ಹೇಳ್ತೀವಿ, ಅವ್ರು ನೋಡ್ಕೊಳ್ಳೋದು. ಈ ಧರ್ಮ ಆಧಾರಿತ ಕೋಡ್ಸ್ ಗಳನ್ನ ನಾವು ಮಾಡಿದೀವಿ. ನಮ್ಮ ಭಾರತ ದೇಶ ಇಂಡಿಪೆಂಡೆನ್ಸ್ ಆದಾಗ ಹಲವಾರು ರೀತಿಯ ಕಮ್ಯುನಲ್ ವೈಲೆನ್ಸ್ ಗಳನ್ನ ನೋಡಿದ್ವಿ. ಅದು ಒಂದು. ಆದ್ಮೇಲೆ ನಮ್ಮ ಭಾರತ ದೇಶದಲ್ಲಿ ಹಲವಾರು ಜನರು, ಹಲವಾರು ಸೆಕ್ಷನ್ ಆಫ್ ದ ಪೀಪಲ್, ಹಲವಾರು ಧರ್ಮದವರು ಇದ್ದಾರೆ. ಸೊ ಆ ನಿಟ್ಟಿನಲ್ಲಿ ನಾವು ಇಂಡಿಪೆಂಡೆನ್ಸ್ ಆದ ತಕ್ಷಣ ಒಂದೇ ಒಂದು ಕೋಡ್, ಒಂದೇ ಒಂದು ಲಾ ಎಲ್ಲರಿಗೂ ತಗೊಂಡ್ಬರ್ಲಿಲ್ಲ. ನಾವು ಈ UCC ಯನ್ನ ಎಲ್ಲಿ ಮೆನ್ಷನ್ ಮಾಡಿದ್ವಿ? DPSP ದಲ್ಲಿ ಮೆನ್ಷನ್ ಮಾಡಿದ್ವಿ. ಏನ್ ಹೇಳಿದ್ವಿ? ಗವರ್ನಮೆಂಟ್ ಅದವ್ರದ್ದು ಕಾಲಕ್ರಮೇಣವಾಗಿ ನಾವು UCC ಯನ್ನ ತಗೊಂಡ್ಬರ್ಬೇಕು, ಇದನ್ನ ಲಾ ಮುಖಾಂತರ ತಗೊಂಡ್ಬರ್ಬೇಕಂತ ಗವರ್ನಮೆಂಟ್ ಗೆ ಪವರ್ ಕೊಟ್ರು. ಅಂಡ್ ಇಟ್ ಈಸ್ ದೇರ್ ಇನ್ DPSP. ಈಗ ನಮ್ಗೆ ಸಮಸ್ಯೆ ಉಂಟಾಗಿರೋದು ಏನಂದ್ರೆ, ಆರ್ಟಿಕಲ್ 14 ಹೇಳ್ತದೆ ರೈಟ್ ಟು ಈಕ್ವಾಲಿಟಿ, ಈಕ್ವಲ್ ಪ್ರೊಟೆಕ್ಷನ್ ಆಫ್ ಲಾ ಅಂತ ಹೇಳ್ತದೆ. ಅದೇ ಆರ್ಟಿಕಲ್ 26 ಅಂತಿದೆ, ಅದೇನ್ ಹೇಳ್ತದ್ರಿ? ರೈಟ್ ಟು ರಿಲಿಜನ್ ಅಂತ ಹೇಳ್ತಾರೆ. ನಮ್ಮ ಭಾರತದಲ್ಲಿ ಈ ಫಂಡಮೆಂಟಲ್ ರೈಟ್ಸ್ ಆರ್ ವೆರಿ ಇಂಪಾರ್ಟೆಂಟ್. ಇಲ್ಲಿ ಏನಾಗಿದೆ ಅಂದ್ರೆ, ಆರ್ಟಿಕಲ್ 14 ಅಲ್ಲಿ ನಾವೇನ್ ಹೇಳ್ತೇವೆ? ಎಲ್ಲಾ ಮಹಿಳೆಯರು ಆಯ್ತು, ಪುರುಷರಿಗೂ ಆಯ್ತು, ಎಲ್ಲಾ ರೀತಿ ಸೇಮ್ ಈಕ್ವಲ್ ರೈಟ್ಸ್ ಕೊಡ್ಬೇಕು. ಅದೇ ನಮ್ಮ ರಿಲಿಜಿಯಸ್ ಸ್ಕ್ರಿಪ್ಟ್ಸ್ ನೋಡಿದ್ವಿ ಅಂದ್ರೆ ಒಂದಷ್ಟು ರಿಲಿಜನ್ ಅವ್ರು ಏನ್ ಮಾಡ್ತಾರೆ? ಮಹಿಳೆಯರಿಗೆ ಏನ್ ಕೊಡೋದಿಲ್ಲ. ಓಕೆ, ಒಂದಷ್ಟು ಇಶ್ಯೂಸ್ ಕ್ರಿಯೇಟ್ ಆಗ್ತದೆ ಮದುವೆ ರಿಲೇಟೆಡ್, ಲೈಕ್ ಟ್ರಿಪಲ್ ತಲಾಕ್ ಆಗಿರ್ಬೋದು. ಅಲ್ಲಿ ವುಮೆನ್ ವೈಲೇಷನ್ ಆಗ್ತಾ ಇದೆ ರೈಟ್ಸ್ ಗಳು. ಇದಾದ್ಮೇಲೆ ವಿಚ್ಛೇದನ. ಓಕೆ, ಮದುವೆ ಆಯ್ತು, ವಿಚ್ಛೇದನ ಆಯ್ತು. ಇದ್ರ ಜೊತೆಗೆ ಉತ್ತರಾಧಿಕಾರ, ದಟ್ ಈಸ್ ಪ್ರಾಪರ್ಟಿ ರೈಟ್ಸ್. ಅದಾದ್ಮೇಲೆ ದತ್ತು ತಗೊಳ್ಳೋದು. ಇದಲ್ಲದೆ LGBT ಕಮ್ಯುನಿಟಿ ಅಂತ ಬರ್ತದೆ. ಓಕೆ, ನಾವ್ ಏನ್ ಮಾಡಿದ್ವಿ? ಈ ಕಮ್ಯುನಿಟಿದವರು ಹಲವಾರು ಧರ್ಮಕ್ಕೆ ಬಿಲಾಂಗಿಂಗ್ ಇದ್ರು ಕೂಡ ಅವ್ರಿಗೆ ರೈಟ್ಸ್ ಸಿಗ್ತಾ ಇಲ್ಲ. ಇದನ್ನೆಲ್ಲ ಗಮನಿಸಿದ್ರೆ ನಮಗೆ ಹುಟ್ಟುತ್ತಿರುವ ಕ್ವಶನ್ ಏನು? ನಾವು ಪ್ರಜಾಪ್ರಭುತ್ವ ದೇಶವಾಗಿ ಡೆವಲಪಿಂಗ್ ಟು ಡೆವಲಪ್ಡ್ ನೇಷನ್ ಕಡೆ ಹೋಗ್ತಾ ಇದೀವಿ. ಆದ್ರೂ ಕೂಡ ಇಷ್ಟೊಂದು ಒಂದಷ್ಟು ಸೆಕ್ಷನ್ ಆಫ್ ದ ಪೀಪಲ್ ಈ ತರ ಅಟ್ರಾಸಿಟೀಸ್ ಗಳನ್ನ ಫೇಸ್ ಮಾಡ್ತಾ ಇದ್ರೆ ನಾವು ಹೆಂಗೆ ಮುಂದುವರಿಬಹುದು? ಇದು ಒಂದು ದೊಡ್ಡ ಡಿಬೇಟ್ ಆಗಿ ಪರಿವರ್ತನೆ ಆಗಿದೆ ಇನ್ ದ ಫಾರ್ಮ್ ಆಫ್ UCC. ಓಕೆ, ಈ ಟಾಪಿಕ್ ಬಗ್ಗೆ ಡಿಸ್ಕಸ್ ಮಾಡೋಣ. ಐ ಹೋಪ್ ಯು ಗಾಟ್ ಅ ಐಡಿಯಾ ಹಿಯರ್. ಅಂಡ್ ರಿಮೆಂಬರ್ ಫ್ರೆಂಡ್ಸ್, ಈ ಟಾಪಿಕ್ ಡಿಸ್ಕಸ್ ಮಾಡುವಾಗ ಯಾವಾಗ್ಲೂ ಈ ಏರಿಯಾಸ್ ಅನ್ನ ಪರ್ಸನಲ್ ಆಗಿ ತಗೊಂಡ್ ಬರಿಬೇಡಿ. ಪರ್ಸನಲ್ ಆಗಿ ಇನ್ ದ ಸೆನ್ಸ್, ನೀವು ಯಾವುದೇ ಕಮ್ಯುನಿಟಿಗೆ ಬಿಲಾಂಗ್ ಇರ್ರಿ, you should also give example of other community. Let us say if I am from Muslim community, I will give example of Hindu as well as Muslim or some Christian. ಅಂದ್ರೆ 2 ಅಥವಾ 3 ಧರ್ಮದ ಎಕ್ಸಾಂಪಲ್ಸ್ ಕೊಟ್ರೆ ಏನಾಗುತ್ತೆ? ಬ್ಯಾಲೆನ್ಸ್ ಆಗುತ್ತೆ. ನಿಮ್ಮ ಐಡಿಯಾಸ್ ಬಯಾಸ್ಡ್ ಆಗಿ ಹೋಗೋದಿಲ್ಲ. ಐ ಹೋಪ್ ಯು ಆರ್ ಗೆಟಿಂಗ್. ದೆನ್ ವಿಲ್ ಮೂವ್ ಆನ್ ಟು ದ ಟಾಪಿಕ್. ರಿಮೆಂಬರ್, ಈ ಟಾಪಿಕ್ ಗೆ ಇಂಟ್ರೊಡಕ್ಷನ್ ಡಿಸ್ಕಸ್ ಮಾಡೋಣ. ಸೊ ಇಂಟ್ರೊಡಕ್ಷನ್ ಅಲ್ಲಿ ನಾನು 3 ಐಡಿಯಾಸ್ ಅನ್ನ ಕನ್ವೆ ಮಾಡ್ಬೇಕು. ನಂಬರ್ 1, ಪ್ರಿಮೈಸ್ ಆಫ್ ದ ಟಾಪಿಕ್ ಏನು? ಬದುಕಬೇಕು, ಬದುಕಲು ಬಿಡಬೇಕು, ಲಿವ್ ಅಂಡ್ ಲೆಟ್ ಲಿವ್. ಇದು ಫಸ್ಟ್ ಐಡಿಯಾ. ಸೆಕೆಂಡ್ ಐಡಿಯಾ, ನಮ್ಮ ಭಾರತ ದೇಶದಲ್ಲಿ UCC ಯನ್ನ ಯಾಕೆ ತಗೊಂಡ್ಬರ್ಬೇಕು, ನಾವು ರೆಡಿ ಇದೇವಾ ಇಲ್ವಾ. ದೆನ್ ಈ ಡಿಬೇಟು, UCC ಡಿಬೇಟು ಯಾವ ತರ ಇರಬೇಕು ಅಂತ ಕೊಟ್ಟೆ. ದಿಸ್ ಇಸ್ ದ ಕೀವರ್ಡ್ಸ್ ಆಫ್ ದ ಟಾಪಿಕ್. ಇದನ್ನ ಗಮನದಲ್ಲಿ ಇಟ್ಕೊಂಡು ನಾನು ಇಂಟ್ರೊಡಕ್ಷನ್ ಬರೀಬೇಕು. right? And remember friends,
whenever you see in a topic, directly do not write the introduction. ನನ್ನ ಫಸ್ಟ್ ವಿಡಿಯೋ ಗಮನದಲ್ಲಿ ಇಟ್ಕೊಳ್ಳಿ. ಏನ್ ಹೇಳಿದೀನಿ, ಎಸ್ಸೆ ನೋಡಿದ ತಕ್ಷಣ ಬ್ರೈನ್ ಸ್ಟಾರ್ಮ್ ಮಾಡ್ಬೇಕು, ರಫ್ ವರ್ಕ್ ಮಾಡ್ಬೇಕು. ರಫ್ ವರ್ಕ್ ವಿಲ್ ಬಿ ಡನ್ ಫಾರ್ ಅರೌಂಡ್ 10 to 15 minutes. ಆ ರಫ್ ವರ್ಕ್ ಆಗಿದ್ಮೇಲೆ ಇಂಟ್ರೊಡಕ್ಷನ್ ನ ಬರೀರಿ. ಐ ಹೋಪ್ ಯು ಹ್ಯಾವ್ ಅನ್ ಐಡಿಯಾ. ಸೊ ವಿತ್ ದಟ್ ಐ ವಿಲ್ ಮೂವ್ ಆನ್ ಟು ಇಂಟ್ರೊಡಕ್ಷನ್. ಇಂಟ್ರೊಡಕ್ಷನ್ ಅಂತ ಬಂದಾಗ ನಾನು ಇಲ್ಲಿ ಕೋಟ್ ಮುಖಾಂತರ ಸ್ಟಾರ್ಟ್ ಮಾಡಿದ್ದೀನಿ. ಅಗೇನ್ ರಿಮೆಂಬರ್, ಕೋಟೆ ಬರಿಬೇಕಂತಿಲ್ಲ, ಒಂದು ವಿಧಾನ ಇದು. ನಾನೇನ್ ಇಲ್ಲಿ ಬರ್ದಿದ್ದೀನಿ, ಲಾಸ್ ಆರ್ ನಾಟ್ ಜಸ್ಟ್ ರೂಲ್ಸ್ ಟು ಫಾಲೋ, ಬಟ್ ಆಲ್ಸೋ ಇಟ್ ಶುಡ್ ಮಿರರ್ ವಾಟ್ ದ ವ್ಯಾಲ್ಯೂ ಆಫ್ ದ ಸೊಸೈಟೀಸ್. ಅಂದ್ರೆ ರೂಲ್ಸ್ ಗಳು ಸುಮ್ನೆ ನಾವು ಫಾಲೋ ಮಾಡೋದಷ್ಟೇ ಅಲ್ಲ, ನಿಜವಾಗ್ಲೂ ಇದು ಯಾರನ್ನ ಗೌರವಿಸಬೇಕು, ಜನರ ನೈತಿಕ ಏನು ಮೌಲ್ಯಗಳು ಇದಾವಲ್ಲ ಅದನ್ನ ಗೌರವಿಸಿ ಎಲ್ಲರಿಗೂ ಕೂಡ ಪ್ರೊಟೆಕ್ಷನ್ ಕೊಡೋ ತರ ಲಾಸ್ ಇರಬೇಕು. ದಟ್ ಈಸ್ ದ ಕೋಟ್ ಮೀನಿಂಗ್. ಇದಾದ್ಮೇಲೆ ಇದನ್ನ ಕೋಟ್ ಬರೆದ ನಾನು ಏನ್ ಮಾಡ್ಬೇಕು, ಮತ್ತೆ ಲಿಂಕ್ ಮಾಡ್ಬೇಕು, ಪ್ಯಾರಾಗ್ರಾಫ್ ನಲ್ಲಿ ಬರಿತೀನಿ. ಈ ಕೋಟ್ ದ ಪೂರಕವಾಗಿ ನಮ್ಗೆ ಗೊತ್ತಾಗಿದ್ದೇನು ಅಂದ್ರೆ, ಎಲ್ಲಾ ಜನರಿಗೆ ಓಕೆ ನಮ್ಮ ಭಾರತದಲ್ಲಿ ಸಂವಿಧಾನಿಕವಾಗಿ ಹಕ್ಕು ಕೊಟ್ಟಿದ್ದೀವಿ. ಆರ್ಟಿಕಲ್ 14 ಕ್ಲಿಯರ್ ಆಗಿ ಹೇಳ್ತದೆ, ಎಲ್ಲಾ ವರ್ಗಕ್ಕೂ ಸಮಾನತೆ ಅನ್ನೋದನ್ನ ನಾವು ತೋರಿಸ್ಬಿಟ್ಟಿದೀವಿ ಆರ್ಟಿಕಲ್ 14. ಆದರೆ ಕೂಡ ನಾವ್ ಏನ್ ಮಾಡ್ತಾ ಇದ್ವಿ, ನೆಕ್ಸ್ಟ್ ಪ್ಯಾರ ಏನ್ ಬರಿಬೇಕು, ಆದ್ರೂ ನಮ್ಮ ಭಾರತ ದೇಶದಲ್ಲಿ ಹಲವಾರು ರೀತಿಯ ಸಮಸ್ಯೆಗಳನ್ನ ನಾವು ಒಂದಷ್ಟು ವರ್ಗದಲ್ಲಿ ನೋಡ್ತಾ ಇದ್ದೀವಿ. ಅದು ಮಹಿಳೆಯರು ಎಸ್ಪೆಷಲಿ, ಅದು ಟ್ರಿಪಲ್ ತಲಾಕ್ ಆಗಿರ್ಬೋದು, ಒಂದಷ್ಟು ಕಡೆ ಏನಾಗ್ತಾ ಇದೆ, ತುಂಬಾ ಮ್ಯಾರೇಜಸ್ ಗಳನ್ನ ಆಗ್ತಾ ಇದಾರೆ, ಅಥವಾ ಪ್ರಾಪರ್ಟಿ ರೈಟ್ಸ್ ಸಿಗ್ತಾ ಇಲ್ಲ, ಅಥವಾ ಹಲವಾರು ಸಮಸ್ಯೆಗಳನ್ನ ಅನುಭವಿಸ್ತಾ ಇದ್ದಾರೆ. ಇದರಿಂದ ನಮಗೆ ಗೊತ್ತಾಗಿದ್ದು ಏನಂದ್ರೆ, ಈ ಪರ್ಸನಲ್ ಲಾಸ್ ಗಳು ಏನಿದಾವಲ್ಲ ಅದರಿಂದ ಸಮಸ್ಯೆಗಳು ಉಂಟಾಗ್ತಾ ಇದೆ. ಇದಕ್ಕೋಸ್ಕರ ನಮಗೆ ಒಂದು ಡಿಬೇಟ್ ಸ್ಟಾರ್ಟ್ ಆಗಿದೆ. ಅದೇನಂದ್ರೆ, ಈ ಆರ್ಟಿಕಲ್ 44 ಅಲ್ಲಿ ಯೂನಿಫಾರ್ಮ್ ಸಿವಿಲ್ ಕೋಡ್ ಅಂತ ಮೆನ್ಷನ್ ಮಾಡಿದ್ದಾರೆ. ಅದನ್ನ ಯಾಕೆ ನಾವು ಕಾರ್ಯರೂಪಕ್ಕೆ ತಗೊಂಡ್ಬರ್ಬಾರ್ದು? ಇದನ್ನ ಕಾರ್ಯರೂಪಕ್ಕೆ ತಗೊಂಡ್ಬಂದ್ರೆ ಎಲ್ಲಾ ವರ್ಗದವ್ರಿಗೂ, ಎಲ್ಲಾ ಸಮುದಾಯದವ್ರಿಗೂ, ಎಲ್ಲಾ ರಿಲಿಜನ್ದವ್ರಿಗೂ ಬೆನಿಫಿಟ್ ಆಗ್ತದೆ. ಇದು ಡಿಬೇಟ್ ಸ್ಟಾರ್ಟ್ ಆಗಿದೆ ಅಂತ ಹೇಳ್ಬಿಟ್ಟು ನಾನು ಬರಿತೀನಿ. ನಾನು ಇಲ್ಲಿ ಯಾವ ತರ ಡಿಬೇಟ್ ಏನು ಬರೆಯೋದಿಲ್ಲ, ಜಸ್ಟ್ ಏನ್ ಕನ್ವೆ ಮಾಡಿದೆ, ನಮ್ಮ ದೇಶದಲ್ಲಿ ಈಕ್ವಾಲಿಟಿ ಇಂಪಾರ್ಟೆಂಟು, ಪ್ರೊಟೆಕ್ಷನ್ ಆಫ್ ಎಲ್ಲಾ ಪರ್ಸನ್ ಇಂಪಾರ್ಟೆಂಟು, ಅದಕ್ಕೋಸ್ಕರ ನಾವು ಯೂನಿಫಾರ್ಮ್ ಸಿವಿಲ್ ಕೋಡ್ ನ ತಗೊಂಡ್ ಬರ್ಬೇಕಾ ಅನ್ನೋ ಕ್ವಶನ್ ಹುಡ್ತಾ ಇದೆ. ದಿಸ್ ಈಸ್ ಯುವರ್ ಇಂಟ್ರೊಡಕ್ಷನ್. ಅಂಡ್ ಇದಾದ್ಮೇಲೆ ನಾನು ಮುಖ್ಯ ಭಾಗಕ್ಕೆ ಹೋಗ್ತೀನಿ, ದಟ್ ಈಸ್ ಬಾಡಿ ಪಾರ್ಟ್. ರಿಮೆಂಬರ್, ಬಿಫೋರ್ ಐ ಮೂವ್ ಆನ್ ಟು ಬಾಡಿ, ಐ ಶುಡ್ ಟೆಲ್ ವಾಟ್ ಈಸ್ ದಿಸ್ ಕೋಟ್ ಮೀನಿಂಗ್. ಅದ್ರ ಬಗ್ಗೆ ಒಂದ್ ಸ್ವಲ್ಪ ಬರೀಬೇಕು. ಲೀವ್ ಅಂಡ್ ಲೆಟ್ ಲೀವ್ ಅಂತ ಇದೆ. ಇದೇನಿದು ಲೀವ್ ಅಂಡ್ ಲೆಟ್ ಲೀವ್? ಅದ್ರ ಬಗ್ಗೆ ಒಂದ್ ಸ್ವಲ್ಪ ಬರೆದು ಇದನ್ನ ಯಾವ್ದಕ್ಕೆ ಲಿಂಕ್ ಮಾಡ್ತೇನೆ, ಯೂನಿಫಾರ್ಮ್ ಸಿವಿಲ್ ಕೋಡ್ಗೆ ಲಿಂಕ್ ಮಾಡ್ತೇನೆ. ನೆನ್ಪಿಡಿ ಫ್ರೆಂಡ್ಸ್, ಈಗಾಗಲೇ ನಮ್ಮ ಸಂವಿಧಾನದಲ್ಲಿ ನಾವು ಕ್ಲಿಯರ್ ಆಗಿ ಮೆನ್ಷನ್ ಮಾಡಿದೇವಿ, ನಾವು ಭಾರತೀಯರು ಅಂತ, ವಿ ಆರ್ ದ ಪೀಪಲ್ ಆಫ್ ಇಂಡಿಯಾ ಅಂತ ಸ್ಟಾರ್ಟ್ ಆಗ್ತದೆ ನಮ್ಮ ಸಂವಿಧಾನ, ರೈಟ್? ಅಲ್ಲಿ ಏನ್ ಗೊತ್ತಾಯ್ತು ನಮಗೆ, ನಾವು ಒಂದು ಧರ್ಮದವರು ಅಲ್ಲ, ಆತರ ಮೆನ್ಷನ್ ಮಾಡಿಲ್ಲ. ನಾವೇನಂತ ಮೆನ್ಷನ್ ಮಾಡಿದೇವಿ, ನಾವೆಲ್ಲರೂ ಭಾರತೀಯರು ಅಂತ ಮೆನ್ಷನ್ ಮಾಡಿದೇವಿ. ಇದರ ಪೂರಕವಾಗಿ ನಮ್ಮ ಫಂಡಮೆಂಟಲ್ ರೈಟ್ಸ್ ಅಲ್ಲೂ ಕೂಡ ನಾವು ಕ್ಲಿಯರ್ ಆಗಿ ಮೆನ್ಷನ್ ಮಾಡಿದೇವಿ, ಎಲ್ಲಾ ಧರ್ಮದವ್ರಿಗೂ ಕೂಡ ಇಲ್ಲಿ ಏನಿದೆ ಒಂದು ಸ್ಥಾನ ಇದೆ. ಇದನ್ನ ಎಲ್ಲಿ ಮೆನ್ಷನ್ ಮಾಡಿದೇವಿ, ಆರ್ಟಿಕಲ್ 25 to 28 ಅಲ್ಲಿ ಕ್ಲಿಯರ್ ಆಗಿ ಮೆನ್ಷನ್ ಮಾಡಿದೇವಿ, ಫ್ರೀಡಮ್ ಆಫ್ ರಿಲಿಜನ್ ಅನ್ನೋದು ಮೆನ್ಷನ್ ಮಾಡಿದೇವಿ. ಇದ್ರ ಜೊತೆಗೆ ನಮ್ಮ ಭಾರತದಲ್ಲಿ ನೀವು ನೋಡಿದ್ರೆ ಏನೋ ಪ್ಲೂರಲ್ ಸೊಸೈಟಿ ನಮ್ದು, ಎಲ್ಲಾ ಧರ್ಮದವರು ಇದ್ದಾರೆ. ಅಂದ್ರೆ ಸರ್ವ ಧರ್ಮ ಸಮಾಭವ ಅಂತ ಒಂದು ಪಾಲಿಸಿ ಅಥವಾ ಡಾಕ್ಟ್ರಿನ್ ಫಾಲೋ ಮಾಡ್ತೀವಿ. ಇಲ್ಲಿ ನಾವು ಬರೀ ಭಾರತೀಯರಿಗಷ್ಟೇ ಅಲ್ಲ, ಬೇರೆ ದೇಶದವ್ರನ್ನು ಕೂಡ ಎಲ್ಲರ ಜೊತೆ ಬೆರೆಯೋದು, ಬಾಳೋದು ನಾವು ಕಲ್ತಿದೀವಿ. ಇದ್ರ ಮುಖಾಂತರ ಸ್ಟಾರ್ಟ್ ಮಾಡೋಣ. ದಿಸ್ ಈಸ್ ವಾಟ್ ವಿ ಸೇ ಲೀವ್ ಅಂಡ್ ಲೆಟ್ ಲೀವ್ ಅನ್ನೋದು ತೋರಿಸ್ತದೆ. ಇದಾದ್ಮೇಲೆ ನಮ್ಮ UCCಗೆ ಲಿಂಕ್ ಮಾಡೋಣ. ಈಗ ಇಷ್ಟೆಲ್ಲ ನಾವು ಸಹಬಾಳ್ವೆಯಿಂದ ಇರ್ತಾ ಇದ್ರು ಕೂಡ ಒಂದಷ್ಟು ಆಂತರಿಕವಾಗಿ ಸಮಸ್ಯೆಗಳು ಕಾಡ್ತಾ ಇದಾವೆ. ಆ ಸಮಸ್ಯೆಗಳನ್ನ ಬಗೆಹರಿಸೋದಕ್ಕೆ ಒಂದು ಡಿಬೇಟ್ ಸ್ಟಾರ್ಟ್ ಆಗಿದೆ. ಆ ಡಿಬೇಟೇ ಈ ಪರ್ಸನಲ್ ಲಾ ರಿಲೇಟೆಡ್ ಡಿಬೇಟು, ಅದು UCC ರಿಲೇಟೆಡ್ ಡಿಬೇಟು ಅಂತ ಫಸ್ಟ್ ಪಾರ್ಟ್ ಆಫ್ ದ ಎಸ್ಸೆಗೆ ಲಿಂಕ್ ಮಾಡೋಣ. ಓಕೆನಾ? ಐ ಹೋಪ್ ಯು ಆರ್ ಗೆಟಿಂಗ್ ಐಡಿಯಾ ಹಿಯರ್, ಹೆಂಗ್ ಲಿಂಕ್ ಮಾಡೋದು ಅಂತ. ಓಕೆ, ಇಲ್ಲಿ ಏನ್ ಹೇಳ್ತಾ ಇದೀವಿ ಅಂದ್ರೆ, ನೆನ್ಪಿಡಿ ಫ್ರೆಂಡ್ಸ್, ನಾನು ಕೊಟ್ಟಿದ್ದ ಐಡಿಯಾಸ್ ಬರೀಬೇಕಂತಿಲ್ಲ, ಐ ಆಮ್ ಜಸ್ಟ್ ಗಿವಿಂಗ್ ಯು ಸಮ್ ಐಡಿಯಾಸ್. ಯು ಕ್ಯಾನ್ ರೈಟ್ ಸಿಮಿಲರ್ ಕೈಂಡ್ ಆಫ್ ಎಕ್ಸಾಂಪಲ್ಸ್. ನಾನು ಇಲ್ಲಿ ಏನ್ ಪ್ರೂವ್ ಮಾಡ್ತೀನಿ, UCC ಅನ್ನೋ ಡಿಬೇಟು ನಿಜವಾಗ್ಲೂ ಬೇಕು ಅಂದ್ರೆ ಯಾಕೆ ಬೇಕು? ಈ ಪರ್ಟಿಕ್ಯುಲರ್ ಪಾರ್ಟ್ ಆಫ್ ದ ಎಸ್ಸೆನ ನೀವು ಈ ತರ ಯೋಚನೆ ಮಾಡಿ. ಒಂದ್ ಪ್ಯಾರಾದಲ್ಲಿ ಸಮಸ್ಯೆಯ ಬಗ್ಗೆ ಬರೆಯಿರಿ, ನೆಕ್ಸ್ಟ್ ಪ್ಯಾರಾದಲ್ಲಿ ಏನ್ ಮಾಡ್ರಿ, ಈ ಸಮಸ್ಯೆಯ ಪರಿಹಾರ ಯಾವ ತರ ಇರಬೇಕು, ದಟ್ ಈಸ್ ಇಶ್ಯೂ ಆರ್ ಕಾಸಸ್ ಅಂಡ್ ಇಟ್ಸ್ ಸೊಲ್ಯೂಷನ್. ಈ ತರ ಅಂದ್ರೆ ಒಂದ್ ಇಶ್ಯೂ ತಗೊಳ್ಳೋದು 2 ಪ್ಯಾರಾ ಅಥವಾ 3 ಪ್ಯಾರಾ ಬರೆಯೋದು, ನೆಕ್ಸ್ಟ್ ಸೆಕೆಂಡ್ ಇಶ್ಯೂ ತಗೊಳ್ಳೋದು 2 ಅಥವಾ 3 ಪ್ಯಾರಾ ಬರೆಯೋದು. ಈ ತರ ಬರೆದು ಹೋದ್ರೆ ಏನಾಗುತ್ತೆ, ಡಿಬೇಟ್ ಗಳ ಮುಖಾಂತರ ನೀವು ಬರ್ದಂಗ ಆಗ್ತದೆ. ಸೊ ಐ ಹೋಪ್ ಯು ಆರ್ ಗೆಟಿಂಗ್. ಅದರಲ್ಲಿ ಒಂದೇ ಎಕ್ಸಾಂಪಲ್ ನೋಡಿ, ನಾನೇನ್ ಹೇಳಿದೀನಿ, ಲಿಂಗ ಅಸಮಾನತೆ ಅಂತ ಭಾರತದಲ್ಲಿದೆ. ಯಾಕೆ ಬಂತು? ಒಂದು ಧರ್ಮದಲ್ಲಿ, ಈ ಮುಸ್ಲಿಂ ಧರ್ಮ ಅಂತ ತಗೊಳ್ಳೋಣ. ಮುಸ್ಲಿಂ ಧರ್ಮದಲ್ಲಿ ಏನಾಗ್ತಾ ಇದೆ, 2 ತರ ಇಶ್ಯೂಸ್ ಆಗ್ತಾ ಇದೆ. ಒಂದು ಟ್ರಿಪಲ್ ತಲಾಕ್ ಅನ್ನೋ ಇಶ್ಯೂ ಬರ್ತಾ ಇದೆ,
ಇನ್ನೊಂದೇನಂದ್ರೆ ಒಬ್ಬ ಗಂಡಸಿದ್ದವನು ಓಕೆ ಹಲವಾರು ಜನರ ಜೊತೆಗೆ ಮದುವೆ ಮಾಡ್ಕೋತಾ ಇದ್ದಾನೆ. ಅದೇ ರೀತಿ ನಾವು ವುಮೆನ್ಗೆ ರೈಟ್ಸ್ ಕೊಟ್ಟಿಲ್ಲ. ಅಂದ್ರೆ ಇನ್ ಪರ್ಸನಲ್ ಲಾಸ್ ಅಲ್ಲಿ ಹಲವಾರು ಕೊರತೆಗಳಿದಾವೆ ವಿಚ್ ಆರ್ ಅಗೇನ್ಸ್ಟ್ ದ ಮಹಿಳೆಯರ ರೈಟ್ಸ್. ದಿಸ್ ಇಸ್ ಕ್ಲಿಯರ್ಲಿ ಶೋಸ್ ವೈಲೇಷನ್ ಆಫ್ ಆರ್ಟಿಕಲ್ 14. ಓಕೆ, ಈ ತರ ಬರೀತೀರಿ, ಇದನ್ನ 1-2 ಪ್ಯಾರಾದಲ್ಲಿ ಬರೀತೀರಿ. ಅದಾದ್ಮೇಲೆ ಇದರ ಪೂರಕವಾಗಿ ನಾವ್ ಏನ್ ಮಾಡ್ತಾ ಇದೀವಿ, ಹಲವಾರು ಇನಿಷಿಯೇಟಿವ್ಸ್ ತಗೊಂತಾ ಇದೀವಿ. ದಟ್ ಈಸ್ ಈವನ್ ಸುಪ್ರೀಂ ಕೋರ್ಟ್ ಕೂಡ ಇಂಟರ್ವ್ಯೂನ್ ಆಗಿದೆ. ಸುಪ್ರೀಂ ಕೋರ್ಟ್ ಒಂದೊಂದ್ರಲ್ಲಿ ಹೇಳ್ತು ಏನಂತಂದ್ರೆ, ಈ ಶಾಬಾನು ಕೇಸ್ ಅಂತ ಬಂದಿದೆ. ಶಾಬಾನು ಕೇಸ್ ಆಗ್ಲಿ, ಸರಳ ಮುದ್ಗಲ್ ಕೇಸ್ ಆಗ್ಲಿ, ಶಾಬಾನು ಕೇಸಲ್ಲಿ ಏನ್ ಹೇಳಿದೆ, ಇಷ್ಟು ಮಿನಿಮಮ್ ಮೇಂಟೆನೆನ್ಸ್ ಕೊಡ್ಲೇಬೇಕು. ಯಾರು ಗಂಡ ಇದ್ದವನು ಇಷ್ಟು ಮಿನಿಮಮ್ ಮೇಂಟೆನೆನ್ಸ್ ಕೊಡ್ಲೇಬೇಕು. ಯಾರಿಗೆ? ಆ ಮಹಿಳೆಯರಿಗೆ. ಏನಾದ್ರು ಅವನು ಡೈವರ್ಸ್ ತಗೊಂಡ, ಏನಾದ್ರು ಇಶ್ಯೂ ಕ್ರಿಯೇಟ್ ಮಾಡ್ದ ಅಂದ್ರೆ ಆ ತರ ಮೇಂಟೆನೆನ್ಸ್ ಕೊಡ್ಬೇಕು. ಇದಾದ್ಮೇಲೆ ಇನ್ನೊಂದಷ್ಟು ಸಮಸ್ಯೆ ಏನ್ ನೋಡಿದ್ವಿ, ಹಲವಾರು ಮದ್ವೆಗಳನ್ನ ಆಗಿರ್ತಾನೆ, ಅದಕ್ಕೂ ಕೂಡ ನಾವು ರಿಸ್ಟ್ರಿಕ್ಷನ್ಸ್ ಹಾಕಿದ್ವಿ. ಅಲ್ಲಿ ಏನಂತ ಹೇಳ್ತೀವಿ, ಅದನ್ನ ಸರಳ ಮುದ್ಗಿಲ್ ಕೇಸ್. ಇದಾದ್ಮೇಲೆ ರೀಸೆಂಟ್ಲಿ ಯು ವುಡ್ ಹ್ಯಾವ್ ಸೀನ್ ಟ್ರಿಪಲ್ ತಲಾಕ್ ಅಂತ ಒಂದು ವರ್ಡಿಕ್ಟ್ ಪಾಸ್ ಆಗಿದೆ. ಟ್ರಿಪಲ್ ತಲಾಕ್ ಅಂದ್ರೆ ನೀವು ಹೆಂಗ್ ಬೇಕಂಗೆ ಟ್ರಿಪಲ್ ತಲಾಕ್ ಅನ್ನ ಘೋಷಣೆ ಮಾಡಂಗಿಲ್ಲ. ಯು ಶುಡ್ ಫಾಲೋ ಸಮ್ ಗೈಡ್ಲೈನ್ಸ್ ವಿತ್ ರೆಸ್ಪೆಕ್ಟ್ ಟು ದ ಪರ್ಸನಲ್ ಲಾಸ್ ಅಲ್ಲಿ. ಅಲ್ಲಿ ಗೈಡ್ಲೈನ್ಸ್ ಕೊಟ್ಟಿದ್ದಾರೆ. ಇದಾದ್ಮೇಲೆ ಈ ನಮ್ಮ ದೇಶದಲ್ಲಿ ನ್ಯಾಷನಲ್ ಇಂಟಿಗ್ರೇಷನ್ ನಾವು ಮಾಡ್ಬೇಕು. ನಾವು ನ್ಯಾಷನಲ್ ಇಂಟಿಗ್ರೇಷನ್ ಮಾಡ್ಬೇಕಂದ್ರೆ ಈಗ ಒಂದು ದೇಶದಲ್ಲಿ ನಾವು ಲಾಸ್ ಗಳನ್ನ ಫಾಲೋ ಮಾಡ್ತೇವೆ. ವೆದರ್ ಇಟ್ ಈಸ್ ರಿಲೇಟೆಡ್ ಟು ಪ್ರೈವೇಟೈಸೇಷನ್ ಲಾ ಮಾಡಿದ್ವಿ ಅಂದ್ರೆ ಎಲ್ಲರಿಗೂ ಹೋಗುತ್ತೆ ತಾನೆ. ಸಿಮಿಲರ್ಲಿ ನಮ್ ಪರ್ಸನಲ್ ಲಾಸ್ಗೂ ಕೂಡ ಒಂದು ಸೂಕ್ತವಾದ ಒಂದು ಲಾ ತಗೊಂಡ್ಬರ್ಬೇಕು. ಸೊ ದಟ್ ಒಂದಷ್ಟು ಏರಿಯಾಸ್ ಅಲ್ಲಿ ನಾವು ಲಾ ಗಳನ್ನ ಚೆನ್ನಾಗಿ ತಗೊಂಡ್ಬಂದ್ರೆ ಎಲ್ಲಾ ವರ್ಗದವ್ರಿಗೂ, ಎಲ್ಲಾ ಜನರಿಗೂ ಕೂಡ ಹೆಲ್ಪ್ ಆಗ್ತದೆ. ಇದು ಒಂದು ಡಿಬೇಟ್ ಕ್ರಿಯೇಟ್ ಮಾಡ್ತಾ ಇದೆ ಅಂತ ಬರೀಬಹುದು. ಇಲ್ಲಿ ಡಿಬೇಟ್ ಏನಂದ್ರೆ, ಈ ಪರ್ಸನಲ್ ಲಾಸ್ ಗಳನ್ನ ಓಕೆ ಏನಾದ್ರೂ ಕುಂದುಕೊರತೆ ಇದ್ರೆ ಅದನ್ನ ನಿವಾರಿಸೋಕೆ ಒಂದು ಚಾನ್ಸ್ ಸಿಗ್ತದೆ. ಇದನ್ನ ನೀವು ಪ್ರೂವ್ ಮಾಡ್ಬೇಕು. ಓಕೆನಾ? ಸೊ ಇದಾದ್ಮೇಲೆ ನೆನ್ಪಿಡಿ, ಈ ನಮ್ಮ ಕಾನ್ಸ್ಟಿಟ್ಯೂಷನ್ ಅಲ್ಲಿ ಒಂದು ಕ್ಲಿಯರ್ ಆಗಿ ಹೇಳ್ತೀವಿ, ಈಕ್ವಾಲಿಟಿ ಬಿಫೋರ್ ಲಾ ಅಂತ ಹೇಳ್ತೀವಿ. ದಟ್ ಈಸ್ ಆರ್ಟಿಕಲ್ 14. ಇದು ಆರ್ಟಿಕಲ್ 14 ಅಲ್ಲಿ ಈಕ್ವಾಲಿಟಿ ಬಿಫೋರ್ ಲಾ ಅಂತ ಇದೆ. ಬಟ್ ಆರ್ಟಿಕಲ್ 26 ಅಲ್ಲಿ ಏನಿದೆ, ರೈಟ್ ಟು ರಿಲಿಜನ್ ಅಂತ ಇದೆ. ಇದರಿಂದ ಏನಾಗ್ತಾ ಇದೆ, ಒಂದು ಸಂದಿಗ್ಧ ಪರಿಸ್ಥಿತಿ ಬರ್ತಾ ಇದೆ. ಅಂಡ್ ಈ ಸಂದಿಗ್ಧ ಪರಿಸ್ಥಿತಿಯನ್ನ ನಿವಾರಣೆ ಮಾಡಲು ಬೆಸ್ಟ್ ಸೊಲ್ಯೂಷನ್ ಏನಪ್ಪಾ, UCC. ಅಂದ್ರೆ ಈ ತರ ನಾವು ಬರೀಬೇಕು. ಡಿಬೇಟ್ ಏನಕ್ಕೆ ಸ್ಟಾರ್ಟ್ ಆಗ್ತಾ ಇದೆ ಅಂತ ಪ್ರೂವ್ ಮಾಡ್ತಾ ಇದ್ದೀನಿ ಇಲ್ಲಿ. ಓಕೆನಾ? ಸೊ ಇದನ್ನ ಬರೀತೀರಿ. ಇದಾದ್ಮೇಲೆ ಚಾಲೆಂಜಸ್ ಇದೆ. ಏನ್ ಚಾಲೆಂಜಸ್? ಈ ಇಂಪ್ಲಿಮೆಂಟೇಷನ್ ಆಫ್ UCC ತಗೊಂಡ್ಬರ್ಲಿಕ್ಕೆ ಹಾಗೂ ಇಂಪ್ಲಿಮೆಂಟೇಷನ್ ಮಾಡ್ಲಿಕ್ಕೆ ಚಾಲೆಂಜಸ್ ಇದೆ. ನೆನ್ಪಿರ್ಲಿ ಫ್ರೆಂಡ್ಸ್, ಲಾಸ್ಟ್ ಪಾರ್ಟ್ ಡಿಸ್ಕಸ್ ಮಾಡಿದ್ನಲ್ಲ, ಅಲ್ಲಿ ಬರೀ ಮುಸ್ಲಿಂ ಎಕ್ಸಾಂಪಲ್ಸ್ ಕೊಟ್ಟೆ. ಈವನ್ ಯು ಶುಡ್ ರೈಟ್ ಅದರ್ ಕಮ್ಯುನಿಟಿ ಎಕ್ಸಾಂಪಲ್. ಫಾರ್ ಇನ್ಸ್ಟೆನ್ಸ್, ರೀಸೆಂಟ್ಲಿ ಟೆಂಪಲ್ ಎಂಟ್ರಿ ರಿಲೇಟೆಡ್ ಹಿಂದೂ ಸಮಾಜದಲ್ಲೂ ಕೂಡ ನಾವು ಹಲವಾರು ಸಮಸ್ಯೆಗಳನ್ನ ನೋಡಿದ್ವಿ. ಅದ್ರ ರಿಲೇಟೆಡ್ ಸ್ವಲ್ಪ ಲಿಂಕ್ ಮಾಡ್ಬಾರ್ರಿ. ಓಕೆ, ಸೊ ವಿ ವಿಲ್ ಮೂವ್ ಆನ್ ಟು ಚಾಲೆಂಜಸ್. ರಿಮೆಂಬರ್ ವಾಟ್ ಆರ್ ದ ಚಾಲೆಂಜಸ್. ಅಂಡ್ ಚಾಲೆಂಜಸ್ ಅಂತ ಬಂದಾಗ ಜನರಲ್ ಆಗಿ ಬರಿಬೇಡಿ, ಈ ತರ ಯೋಚನೆ ಮಾಡಿ. ಒಂದೇದೇನೆಂದ್ರೆ ರಿಲಿಜಿಯಸ್ ಸೆನ್ಸಿಟಿವಿಟಿ ಇದೆ. ಒಂದು ಧಾರ್ಮಿಕ ಏನು ನೋಡ್ತೀವಿ, ಸೂಕ್ಷ್ಮತೆಗಳನ್ನ ನೋಡ್ಬೇಕಾಗ್ತದೆ. ಫಾರ್ ಇನ್ಸ್ಟೆನ್ಸ್, ನಮ್ಮ ಭಾರತ ದೇಶದಲ್ಲಿ ಮೆಜಾರಿಟಿ ಕಮ್ಯುನಿಟಿ ಯಾವ್ದಿದೆ, ಹಿಂದೂ. ನೀವೇನಾದ್ರೂ UCC ತಗೊಂಡ್ಬಂದ್ರೆ, ಓಕೆ, UCC ಏನ್ ಹೇಳ್ತದೆ, ಒಂದು ಲಾ ಇರ್ತದೆ, ಯೂನಿಫಾರ್ಮ್ ಲಾ ಇರ್ತದೆ, ಎಲ್ಲಾ ಜನರಿಗೂ ಕೂಡ ಇದು ಇಂಪ್ಲಿಮೆಂಟ್ ಆಗ್ಬೇಕು ಅಂತ ಹೇಳ್ತದೆ. ಅದೇನಾದ್ರೂ ನೀವು ತಗೊಂಡ್ಬಂದ್ರೆ ಈ ಹಿಂದೂ ಸಮಾಜದವರು ಓಕೆ ಅಲ್ಪಸಂಖ್ಯಾತರು ಇರ್ತಾರೆ, ಅವ್ರ ಮೇಲೆ ಅಟ್ರಾಸಿಟೀಸ್ ಅಥವಾ ಇಂಪೋಸಿಷನ್ ಅಂತ ಹೇಳ್ತೀವಿ ನಾವು, ಇಂಪೋಸಿಷನ್ ಮಾಡ್ದಂಗ ಆಗಲ್ವಾ? ಅಂದ್ರೆ ನಮ್ಮ ಆರ್ಟಿಕಲ್ 26 ಅನ್ನ ತಗೊಂಡ್ ಹೋದಂಗ ಆಗ್ತದೆ. ಕರೆಕ್ಟಾ? ಸೊ ದಟ್ ಮೀನ್ಸ್ ರಿಲಿಜಿಯಸ್ ರೈಟ್ಸ್ ಅನ್ನ ನೀವು ತಗೊಂಡಂಗ ಆಗ್ತದೆ. ಇದು ಒಂದು ಚಾಲೆಂಜ್. ಕರೆಕ್ಟ್? ದಟ್ ಮೀನ್ಸ್ ಇನ್ ಇಂಡಿಯಾ ವಿ ಶುಡ್ not take the rights of the minority communities. That means this creates religious sensitivity. ಇದರಿಂದ ಏನಾಗ್ತದೆ, ಡಿವಿಷನ್ ಆಫ್ ಇಂಡಿಯಾ ಕೂಡ ಆಗೋ ಸಾಧ್ಯತೆ ಇರ್ತದೆ. ಡಿವಿಷನ್ ಆಫ್ ಇಂಡಿಯಾ ಇನ್ ದ ಸೆನ್ಸ್ ಪೊಲಿಟಿಕಲ್ ಪಾರ್ಟೀಸ್ ಆರ್ ಐಡಿಯಾಲಜೀಸ್, ಈ ತರ ಡಿಫರೆನ್ಸಸ್ ಕ್ರಿಯೇಟ್ ಆಗ್ತದೆ. ಅವಾಗ ಯುನಿಟಿ ಇನ್ ಡೈವರ್ಸಿಟಿ ಅನ್ನೋದನ್ನು ನಾವು ನಾಶ ಮಾಡ್ದಂಗೆ ಅಥವಾ ನಶಿಸಿ ಹೋದಂಗ ಆಗ್ತದೆ. ಈ ತರ ಯೋಚನೆ ಮಾಡಿ. ಅದಾದ್ಮೇಲೆ ಮೈನಾರಿಟಿ ಅಪ್ರಿಹೆನ್ಷನ್. ಮೈನಾರಿಟಿ ಕಮ್ಯುನಿಟಿದಲ್ಲಿ ಏನಿರ್ತದೆ, ಒಂದಷ್ಟು ಭಯ ಇರ್ತದೆ. ನೀವ್ ಏನಾದ್ರೂ UCC ತಗೊಂಡ್ಬಂದ್ರೆ ನಮ್ಮ ಬೇಸಿಕ್ ರಿಲಿಜಿಯಸ್ ಐಡಿಯಾಲಜೀಸ್ ಇರ್ತವೆ, ಅದನ್ನೆಲ್ಲ ನಾವು ಬಿಟ್ಕೊಡ್ಬೇಕಾಗ್ತದೋ ಅಂತ ಒಂದಷ್ಟು ಫಿಯರ್ ಉಂಟಾಗ್ತಾ ಇರ್ತದೆ. ಅದಾದ್ಮೇಲೆ ಫೆಡರಲ್ ಕನ್ಸರ್ನ್ಸ್ ಅಂದ್ರೆ ನೆನ್ಪಿರ್ಲಿ ಫ್ರೆಂಡ್ಸ್, ಈಗಾಗಲೇ ನಮ್ಮ ದೇಶದಲ್ಲಿ ಒಕ್ಕೂಟ ವ್ಯವಸ್ಥೆ ಇದೆ. ಅಂಡ್ ಈ ಒಕ್ಕೂಟ ವ್ಯವಸ್ಥೆ ಅಂತ ಬಂದಾಗ 3 ಲಿಸ್ಟ್ ಇದೆ. ಐ ಹೋಪ್ ಯು ಆರ್ ಅವೇರ್ ಆಫ್ ದಿಸ್. ಲಿಸ್ಟ್ 1, ಲಿಸ್ಟ್ 2, ಲಿಸ್ಟ್ 3 ಇದೆ ಅಲ್ವಾ? ಲಿಸ್ಟ್ 1 ರಿಲೇಟೆಡ್ ಟು ಸೆಂಟರ್, ಲಿಸ್ಟ್ 2 ರಿಲೇಟೆಡ್ ಟು ಸ್ಟೇಟ್, ಅಂಡ್ ಲಿಸ್ಟ್ 3 ರಿಲೇಟೆಡ್ ಟು ಬೋತ್ ಸೆಂಟರ್ ಅಂಡ್ ಸ್ಟೇಟ್. ಈಗ ಈ ಪರ್ಸನಲ್ ಲಾಸ್ ಅನ್ನೋದು ಯಾವ ಲಿಸ್ಟ್ ಅಲ್ಲಿ ಇದೆ?
ಲಿಸ್ಟ್ 3 ದಲ್ಲಿದೆ. ದಟ್ ಮೀನ್ಸ್ ಯೂನಿಫಾರ್ಮ್ ಸಿವಿಲ್ ಕೋಡ್ ಅಂತ ತಗೊಂಡ್ಬಂದ್ರೆ ಬರೀ ಗವರ್ಮೆಂಟ್ ಆಫ್ ಇಂಡಿಯಾ ಅಷ್ಟೇ ತಗೊಂಡ್ಬರೋದಲ್ಲ, ಸ್ಟೇಟ್ ಕನ್ಸೆಂಟ್ ಕೂಡ ಬೇಕಾಗ್ತದೆ. ದಟ್ ಮೀನ್ಸ್ ಯು ಶುಡ್ ಮೇಕ್ ಸಂವಿಧಾನದ ತಿದ್ದುಪಡಿ. ಅದಕ್ಕೋಸ್ಕರನೇ ಒಂದಷ್ಟು ಹಲವಾರು ಹರ್ಡಲ್ಸ್ ಗಳನ್ನ, ಫೆಡರಲ್ ಇಶ್ಯೂಸ್ ಗಳನ್ನ ನೋಡ್ತೇವೆ. ಅಂಡ್ ಇದ್ರ ಜೊತೆಗೆ ರಿಮೆಂಬರ್ ಫ್ರೆಂಡ್ಸ್, ಭಾರತದಲ್ಲಿ ಹಲವಾರು ಸ್ಟೇಟ್ಸ್ ಗಳಿವೆ, ಮೆಜಾರಿಟಿ ಸ್ಟೇಟ್ಸ್ ಇದೆ. ಒಂದೊಂದು ಸ್ಟೇಟ್ ದಲ್ಲಿ ದ ಅದರ್ ಕಮ್ಯುನಿಟಿ ಆರ್ ಇನ್ ಮೈನಾರಿಟಿ. ಫಾರ್ ಎಕ್ಸಾಂಪಲ್ ಜಮ್ಮು ಕಾಶ್ಮೀರದಲ್ಲಿ ಮೆಜಾರಿಟಿ ಪೀಪಲ್ ಯಾರು? ಮುಸ್ಲಿಮ್ಸ್. ಮೈನಾರಿಟಿ ಯಾರು? ಹಿಂದೂ. ದಟ್ ಮೀನ್ಸ್ ನೀವು UCC ತಗೊಂಡ್ಬಂದ್ರೆ ಅಲ್ಲಿ ಲಾಸ್ ಹೆಂಗ್ ತಗೊಂಡ್ಬರ್ಬೇಕು? ಒಂಥರ ಸಂದಿಗ್ಧ ಪರಿಸ್ಥಿತಿ ಅಲ್ವಾ? ದಟ್ ಮೀನ್ಸ್ ಇಟ್ ಕ್ಯಾನ್ ಕ್ರಿಯೇಟ್ ಫೆಡರಲ್ ಇಶ್ಯೂಸ್. ಓಕೆ, ಇಂಟರ್ಪ್ರಿಟೇಷನ್ ತಪ್ಪಾಗ್ಬೋದು, ಅಥವಾ ಸ್ಟೇಟ್ ದವ್ರು ಒಪ್ಲಿಕ್ಕಿಲ್ಲ. ಈ ತರ ಯೋಚನೆ ಮಾಡಿ ಬರ್ರಿ. ದಿಸ್ ಇಸ್ ವಾಟ್ ವಿ ಕಾಲ್ ಇಟ್ ಆಸ್ ಅನಾಲಿಸಿಸ್ ಆಫ್ ದ ಎಸ್ಸೆ ಇನ್ 360 ವ್ಯೂ. ದೆನ್ ನಮ್ಮ ಭಾರತದಲ್ಲಿ ಡೈವರ್ಸಿಟಿಯನ್ನ ನಾವು ಏನ್ ಮಾಡ್ಬೇಕು? ಎಕ್ಸೆಪ್ಟ್ ಮಾಡ್ಬೇಕು. ಯಾಕಂದ್ರೆ ಈ ನಮ್ಮ ಕಮ್ಯುನಿಟಿದಲ್ಲೇ, ದಟ್ ಈಸ್ ರಿಲಿಜಿಯಸ್ ಕಮ್ಯುನಿಟಿದಲ್ಲೇ ಸಬ್ ಸೆಕ್ಷನ್ಸ್ ಇದೆ. ಲೆಟ್ ಅಸ್ ಟೇಕ್ ಎಕ್ಸಾಂಪಲ್ ಹಿಂದೂ. ದೇರ್ ಆರ್ ಮೆನಿ ಸಬ್ ಡಿವಿಷನ್ಸ್ ವಿದಿನ್ ಹಿಂದೂ. ಸಿಮಿಲರ್ಲಿ ಮುಸ್ಲಿಂ, ದೇರ್ ಆರ್ ಸಬ್ ಡಿವಿಷನ್ಸ್. ನೀವ್ ಏನಾದ್ರೂ UCC ತಗೊಂಬರ್ತೀನಿ ಅಂದ್ರೆ ಏನ್ ಕ್ರೈಟೀರಿಯಾ ಯೂಸ್ ಮಾಡ್ತಾರೆ? ಪ್ಯಾರಾಮೀಟರ್ ಯೂಸ್ ಮಾಡ್ತಾರೆ. ದಟ್ ಅಗೇನ್ಸ್ಟ್ ಬಿಕಮ್ಸ್ ಅ ಪ್ರಾಬ್ಲಮ್. ಯಾಕಂದ್ರೆ ಹಲವಾರು ಸಬ್ ಸೆಕ್ಷನ್ ಅವರದೇ ಆದ ಸಬ್ ಐಡಿಯಾಲಜೀಸ್ ಇರ್ತದೆ, ಸಬ್ ಪರ್ಸನಲ್ ಲಾಸ್ ಇರ್ತದೆ. ದಟ್ ಮೀನ್ಸ್ ನೀವು ಅದನ್ನ ತಗೊಂಡ್ಬರೋದು ಕಷ್ಟ ಆಗ್ತದೆ. ಸೊ ಈ ನಿಟ್ಟಿನಲ್ಲಿ ಯೋಚನೆ ಮಾಡಿ. ಓಕೆ, ಇದಾದ್ಮೇಲೆ ರಿಯಾಲಿಟಿ. ರಿಮೆಂಬರ್, ನಾವು ಈ ಐಡಿಯಾನ ಈ ಎಸ್ಸೆಗೆ ಹಾಕಿದ್ರೆ ಚೆನ್ನಾಗಿರ್ತದೆ. ಏನಂದ್ರೆ UCC ಯನ್ನ ತಗೊಂಡ್ಬರ್ಲಿಕ್ಕೆ ನಾವು ಇನ್ ಮುಂದೆ ಏನ್ ಮಾಡ್ಬೇಕು? ಈಗ ನಮ್ಗೆ ಗೊತ್ತಾಗಿದ್ದೇನೋ ಸಮಸ್ಯೆ ಇದೆ ಅಂತ ಬಿಡ್ಲಿಕ್ಕೆ ಆಗೋದಿಲ್ಲ ಅಲ್ವಾ? ನಾವೇನ್ ಮಾಡ್ಬೇಕು? ರಿಯಾಲಿಟಿ ಚೆಕ್ ಮಾಡ್ಬೇಕು. ನಂಬರ್ 1 ಏನಂದ್ರೆ, ನಾವು ಪಬ್ಲಿಕ್ ಒಪಿನಿಯನ್ ನೋಡಿದ್ರೆ ಹಲವಾರು ಸೆಕ್ಷನ್ ಆಫ್ ದ ಪೀಪಲ್, ಎಸ್ಪೆಷಲಿ ದ ಮೈನಾರಿಟಿ ಕಮ್ಯುನಿಟಿ, 61% ಆಫ್ ಮುಸ್ಲಿಂ ಪಾಪ್ಯುಲೇಷನ್ ಏನ್ ಹೇಳ್ತಾರೆ ಅಂದ್ರೆ, ಈ ಪರ್ಸನಲ್ ಲಾಸ್ ಇರಬೇಕು. ದಟ್ ಮೀನ್ಸ್ ರಿಲಿಜನ್ ಅನ್ನೋದು ಇರಬೇಕು, ಅವ್ರದೇ ಆದ ಲಾಸ್ ಇರಬೇಕು ಅಂತ ಹೇಳ್ತಾರೆ. ದಟ್ ಮೀನ್ಸ್ ಮೆಜಾರಿಟಿ ಆಫ್ ದ ಮುಸ್ಲಿಂ ಆರ್ ನಾಟ್ ಇನ್ ಫೇವರ್ ಆಫ್ UCC. ಅಂದ್ರೆ ಇದು ನೀವು ಏನ್ ಮಾಡಿದೀವಿ? ಸರ್ವೆ ಮಾಡಿದೀವಿ. ಆ ಸರ್ವೆ ಪ್ರಕಾರ ದಿಸ್ ಇಸ್ ಪಬ್ಲಿಕ್ ಒಪಿನಿಯನ್ ಆಯ್ತು. ಎರಡನೇದು ಲೀಗಲ್ ಆಂಗಲ್ ಅಲ್ಲಿ ನೋಡೋಣ. ದಟ್ ಈಸ್ ಕಾನೂನಾತ್ಮಕವಾಗಿ ನೋಡೋಣ. ನಮ್ಮ ಭಾರತದಲ್ಲಿ ಕಾನೂನಾತ್ಮಕವಾಗಿ ನಾವು ಗಮನಿಸಿದ್ರೆ ಗೋವಾ ಅನ್ನೋ ಸ್ಟೇಟ್ ನಲ್ಲಿ ಈಗಾಗಿ UCC ತಗೊಂಡ್ಬಂದಿದ್ದೀವಿ. ಓಕೆ, ಸೊ ಅಂದ್ರೆ ಇಲ್ಲೇ ತಗೊಂಡ್ಬಂದಿದ್ದೀವಿ, ನಾವು ಯಾಕೆ ಬೇರೆ ಕಡೆ ಟ್ರೈ ಮಾಡಬಾರ್ದು? ಮಾಡ್ಬೋದು. ನೆಕ್ಸ್ಟ್, ಪೊಲಿಟಿಕಲ್ ವಿಲ್. ನೆನ್ಪಿರ್ಲಿ, ಯಾವುದೇ ನೀವು ಲಾಸ್, ಪಾಲಿಸೀಸ್, ಗೈಡ್ಲೈನ್ಸ್ ತಗೊಂಡ್ಬರ್ಬೇಕಂದ್ರೆ ಪೊಲಿಟಿಕಲ್ ವಿಲ್, ದಟ್ ಈಸ್ ರಾಜಕೀಯ ಇಚ್ಛಾಶಕ್ತಿ ಅನ್ನೋದು ಇರಬೇಕು. ಫಾರ್ ಎಕ್ಸಾಂಪಲ್, ಉತ್ತರಾಖಂಡ್ ಮತ್ತೆ ಗುಜರಾತ್ ನಲ್ಲಿ ಈಗಾಗಲೇ ಏನ್ ಮಾಡಿದೀವಿ? UCC ಬಿಲ್ ಗಳನ್ನ ತಗೊಂಡ್ಬರ್ಲಿಕ್ಕೆ ಡ್ರಾಫ್ಟ್ ರೆಡಿ ಮಾಡಿದ್ದಾರೆ. ದಟ್ ಮೀನ್ಸ್ ಸಮ್ ಸ್ಟೇಟ್ಸ್ ಆರ್ ಡೂಯಿಂಗ್ ಇಟ್ ಆನ್ ದೇರ್ ಓನ್ ಬೇಸ್ಡ್ ಆನ್ ದ ರಿಕ್ವೈರ್ಮೆಂಟ್. ಅಂದ್ರೆ UCC ಯನ್ನ ನ್ಯಾಷನಲ್ ಲೆವೆಲ್ ಅಲ್ಲೇ ತಗೊಂಡ್ಬರೋದಕ್ಕಿಂತ ಮುಂಚೆ ಸ್ಟೇಟ್ ಗಳನ್ನ ಮನವೊಲಿಸಬೇಕು. ಅವರೇ ತಗೊಂಡ್ಬರೋ ತರ ನಾವು ಪ್ರಾವಿಧಾನ ಮಾಡ್ಬೇಕು. ಅದಾದ್ಮೇಲೆ ಸೋಷಿಯಲ್ ರೆಡಿನೆಸ್. ಜನರು ನಿಜವಾಗ್ಲೂ ರೆಡಿ ಇದಾರ ಅದನ್ನ ನೋಡ್ಕೋಬೇಕು. ದಟ್ ಈಸ್ ಸಾಮಾಜಿಕ ಸಿದ್ಧತೆ ಅಥವಾ ಏನು ವಾಸ್ತವಿಕತೆ ಇದೆ ಅದನ್ನ ನೋಡ್ಕೋಬೇಕಾಗ್ತದೆ. ದಟ್ ಮೀನ್ಸ್ ಸಮ್ ಆಫ್ ದ ಆಕ್ಟಿವಿಸ್ಟ್, ವುಮೆನ್ ರಿಲೇಟೆಡ್ ಇನ್ಸ್ಟಿಟ್ಯೂಷನ್ಸ್, NGOs ಏನ್ ಹೇಳ್ತಾ ಇದೆ, ವಾಸ್ತವಿಕತೆಯನ್ನ ಚೆಕ್ ಮಾಡ್ಬಿಟ್ಟು ಈ ರಿಲಿಜನ್ ನಲ್ಲಿ ಹಲವಾರು ಚೇಂಜಸ್ ಬೇಕು ಅಂತ ಸಜೆಸ್ಟ್ ಮಾಡ್ತಾ ಇದಾರೆ. ಅದನ್ನು ಕೂಡ ನಾವು ಗಮನಿಸಬೇಕಾಗ್ತದೆ. ಇದು ರಿಯಾಲಿಟಿ ಚೆಕ್ ಆಯ್ತು. ಓಕೆ, ಈಗ ನಾನು ಏನ್ ಹೇಳಿದೆ ಅದನ್ನ ಬರೆದ್ರೆ ಅಟ್ಲೀಸ್ಟ್ ಒಂದು 10 ಮಾರ್ಕ್ಸ್ ಜಾಸ್ತಿ ಬರುತ್ತೆ ನಿಮ್ಮ ಎಸ್ಸೆದಲ್ಲಿ. ಇದಾದ್ಮೇಲೆ ನೆಕ್ಸ್ಟ್ ಐಡಿಯಾಸ್ ಹೋಗೋಣ. ಈ UCC ಯನ್ನ ತಗೊಂಡ್ ಬರ್ಲೇಬೇಕಾ ಅಥವಾ ಅಲ್ಟರ್ನೇಟಿವ್ ಇದೆನಾ? ಇದನ್ನ ನೀವು ಬರಿಬೇಕು. ಇದು ಬರೆದ್ರೆ ನಿಮ್ಮ ಎಸ್ಸೆ ವಿಲ್ ಬಿ ವೆರಿ ಗುಡ್. ಏನಿದು ಅಲ್ಟರ್ನೇಟಿವ್ಸ್ ಅಂದ್ರೆ, ನಮ್ಮ ಲಾ ಕಮಿಷನ್ ಹೇಳಿದೆ ಏನಂದ್ರೆ, ಯಾವುದೇ ಕಮ್ಯುನಿಟಿದು ಓಕೆ ನೀವು ಪರ್ಸನಲ್ ಲಾಸ್ ಗಳನ್ನ ಚೇಂಜ್ ಮಾಡೋಕಿನ ಮುಂಚೆ ಏನ್ ಮಾಡ್ಬೇಕು? ಆ ಪರ್ಸನಲ್ ಲಾಸ್ ದಲ್ಲೇ ರಿಫಾರ್ಮ್ ತಗೊಂಡ್ಬರ್ಬೇಕು. ದಟ್ ಮೀನ್ಸ್ ಇನ್ಸ್ಟೆಡ್ ಆಫ್ ರೀಪ್ಲೇಸಿಂಗ್ ವಿ ಶುಡ್ ಫೋಕಸ್ ಆನ್ ವಾಟ್? ರಿಫಾರ್ಮಿಂಗ್. ಅಂದ್ರೆ ವೈಯಕ್ತಿಕ ಕಾನೂನುಗಳನ್ನು ಬದಲಾಯಿಸುವ ಮುಂಚೆ ಅದರ ಸುಧಾರಣೆಯನ್ನು ಮಾಡಬೇಕು. ಫಾರ್ ಇನ್ಸ್ಟೆನ್ಸ್ ಮುಸ್ಲಿಂ ಲಾ ಅಂತ ಅನ್ಕೊಳ್ಳೋಣ. ಮುಸ್ಲಿಂ ಲಾದಲ್ಲಿ ನಮ್ಗೆ ಗೊತ್ತಾಯ್ತು ಸಮಸ್ಯೆ ಏನಿದೆ, ಟ್ರಿಪಲ್ ತಲಾಕ್ ಅಂತ. ನಾವೇನ್ ಮಾಡ್ಬೇಕು? ಆ ಕಮ್ಯುನಿಟಿ ಜನರನ್ನ ತಗೊಂಡ್ಬಿಟ್ಟು ಡಿಬೇಟ್, ಡಿಸ್ಕಷನ್, ಡೈಲಾಗ್ ಮಾಡಿ ಅವ್ರಿಗೆ ಏನ್ ಮಾಡ್ಬೇಕು? ಮನವೊಲಿಸ್ಬೇಕು. ನೀವು ಈ ತರ ಲಾಸ್ ತಗೊಂಡ್ಬನ್ನಿ, ಇದರಿಂದ ನಿಮ್ಮ ಮಹಿಳೆಯರಿಗೆ ಅಥವಾ ನಮ್ಮ ದೇಶದ ಮಹಿಳೆಯರಿಗೆ ಹೆಲ್ಪ್ ಆಗ್ತದೆ. ಪ್ರಾಪರ್ಟಿ ರೈಟ್ಸ್ ಕೊಡ್ಬೇಕು. ಈ ತರ ಏನ್ ಮಾಡ್ಬೇಕು? ನಾವು ಅವ್ರನ್ನ ಕಾನ್ಫಿಡೆನ್ಸ್ ಅಲ್ಲಿ ತಗೊಂಡ್ಬಿಟ್ಟು ಸುಧಾರಣೆ ಮಾಡ್ಲಿಕ್ಕೆ ಹೋಗ್ಬೇಕು. ಅದ್ರ ಬದಲಾಗಿ ಬರೀ ಕಾನೂನನ್ನೇ ತಗೊಂಡ್ಬರೋದಲ್ಲ. ರೈಟ್? ಸೊ ಈ ತರ ನೀವು ಐಡಿಯಾಸ್ ಹಾಕಿ. ಇದೇ ರೀತಿ ಟ್ರೈಬಲ್ ರಿಲೇಟೆಡ್ ಕಸ್ಟಮ್ಸ್ ಹಲವಾರು ಅವ್ರವ್ರದ್ದು ಸಮಸ್ಯೆಗಳು ಇರ್ತವೆ. ಫಾರ್ ಎಕ್ಸಾಂಪಲ್ ನಾಗಾಲ್ಯಾಂಡ್ ಅಂತ ತಗೊಳ್ಳೋಣ ಅಥವಾ ತ್ರಿಪುರಾ ತಗೊಳ್ಳೋಣ. ಅಲ್ಲಿ ಏನಿದೆ ಸೆಟಪ್ ಅಂದ್ರೆ ವುಮೆನ್ ಲೆಡ್ ಕಮ್ಯುನಿಟಿ ಇದೆ. ಆ ಟ್ರೈಬಲ್ ಕಮ್ಯುನಿಟಿ ಯಾವ ತರ ಇದೆ ಅಂದ್ರೆ ವುಮೆನ್ನೇ ಜಾಸ್ತಿ ಅವ್ರ ಕಮ್ಯುನಿಟಿದಲ್ಲಿ ಜಾಸ್ತಿ ರೋಲ್ ಪ್ಲೇ ಮಾಡೋದು ಯಾರು? ವುಮೆನ್. ಅಲ್ಲಿ ಹೋಗ್ಬಿಟ್ಟು ನೀವು ಮೆನ್ಗೂ ಈಕ್ವಾಲಿಟಿ ಕೊಡಂದ್ರೆ
ಅಲ್ಲೂ ಕೂಡ ಒಂದಷ್ಟು ಆಂತರಿಕ ಇಶ್ಯೂಸ್ ಕ್ರಿಯೇಟ್ ಆಗ್ಬೋದಲ್ವಾ. ದಟ್ ಮೀನ್ಸ್ ದ ಚೇಂಜ್ ಶುಡ್ ಕಮ್ ವಿದಿನ್ ದ ಸೊಸೈಟಿ. ಇದು ಹೊಸ ಐಡಿಯಾ ನಮ್ಮ ಎಸ್ಸೆಗೆ. ದಟ್ ಮೀನ್ಸ್ UCC ಅನ್ನ ತಗೋಕಿನ ಮುಂಚೆ ಏನ್ ಮಾಡ್ಬೇಕು, ಆಂತರಿಕವಾಗಿ ಸುಧಾರಣೆಯನ್ನು ಮಾಡ್ಬೇಕು. ಲೆಟಸ್ ಸೇ ಫಾರ್ ಇನ್ಸ್ಟೆನ್ಸ್ ನಮ್ಮ ಹಿಂದೂ ಸಮಾಜ ಅಂತ ತಗೊಳ್ಳೋಣ. ಈಗಾಗಲೇ ನಾವು ಹಿಂದೂ ಕೋಡ್ ಬಿಲ್ ಅಂತ ತಗೊಂಡ್ಬಂದಿದೀವಿ. ಯಾಕ್ರಿ ತಗೊಂಡ್ಬಂದಿವಿ? ಹಿಂದೂ ವರ್ ಮೆಜಾರಿಟಿ and under Hindu also we have saw many subsections. Let us say for instance Hindu anta bandre alli SC/ST community kuda bartade Hindudalli. So that means we have given uniform civil code like features in Hindu law. ಅಂದ್ರೆ ಹಿಂದೂ ಲಾಗಳನ್ನು ಕೂಡ ಏನ್ ಮಾಡಿದ್ವಿ, ಸಂವಿಧಾನಿಕವಾಗಿ ಅಥವಾ ಲೀಗಲಿ ನಾವ್ ಏನ್ ಮಾಡಿದ್ವಿ, ಚೇಂಜಸ್ ಮಾಡಿದ್ವಿ. ಇದು ಹಿಂದೂ ಮ್ಯಾರೇಜ್ ಆಕ್ಟ್, ಹಿಂದೂ ಹಲವಾರು ಸಕ್ಸೆಷನ್ ಆಕ್ಟ್, ಈ ತರ ಎಲ್ಲ ಕೂಡ ನಾವು ಮಾಡಿದ್ವಿ. ಇಲ್ಲಿ ಏನ್ ನಾವು ಪ್ರೂವ್ ಮಾಡಿದ್ವಿ, ಯಾವುದೇ ಕಾರಣಕ್ಕೂ ನಾವು ಈ ಚೇಂಜಸ್ ಅನ್ನ ಕ್ರಮೇಣವಾಗಿ ತಗೊಂಡ್ಬರ್ಬೇಕು. 1956 ಅಲ್ಲಿ ಒಂದ್ ಚೇಂಜ್ ಮಾಡಿದ್ವಿ, ಅದಾದ್ಮೇಲೆ 2006 ಚೇಂಜ್ ಮಾಡಿದ್ವಿ. ದಟ್ ಮೀನ್ಸ್ ಇಟ್ ಟುಕ್ ಮೆನಿ ಇಯರ್ಸ್ ಟು ಗಿವ್ ವಾಟ್ ಫಿಮೇಲ್ ಹರ್ ವಾಟ್ 50% ಆಫ್ ದ ಏನಂತಾರೆ ಪ್ರಾಪರ್ಟಿ ರೈಟ್ಸ್ ನ ಎಲ್ಲಿ ಕೊಟ್ವಿ, 2006 ಕೊಟ್ವಿ ಹಿಂದೂ ವುಮೆನ್ಗೆ. ಈ ರೈಟ್ಸ್, ಪ್ರಾಪರ್ಟಿ ರೈಟ್ಸ್ ನಾವು 1956 ಅಲ್ಲೇ ಕೊಡ್ಲಿಲ್ಲ. ಯಾಕೆ? ಆಗಿನ ಕಾಲದಲ್ಲಿ ನಮ್ಮ ಸಮಾಜ ರೆಡಿ ಇರ್ಲಿಲ್ಲ. ನಾವು ಹೆಂಗೆ ಹಿಂದೂ ಸೊಸೈಟಿಗೆ ಇಷ್ಟೊಂದು ಇಯರ್ಸ್ ತಗೊಂಡ್ವಿ ಅಲ್ವಾ, ಕನ್ಸೆನ್ಸಸ್ ಬಿಲ್ಡ್ ಮಾಡ್ಲಿಕ್ಕೆ, ಲಾಸ್ ತಗೊಂಡ್ಬರ್ಲಿಕ್ಕೆ. ಅದೇ ತರ ಬೇರೆ ಕಮ್ಯುನಿಟಿಗೂ ನಾವು ಚಾನ್ಸ್ ಕೊಡ್ಬೇಕು, ರೈಟ್? ಸೊ ದಟ್ ಅವರು ಫಸ್ಟ್ ಸುಧಾರಣೆ ಮಾಡ್ಲಿ, ಎಲ್ಲ ಚಾನ್ಸ್ ಕೊಟ್ಟು ನೋಡೋಣ. ಅದಾದ್ಮೇಲೆ ಅವ್ರು ಮಾಡ್ಲಿಲ್ವಾ, ಅವಾಗ ಒಂದು ಲಾ ತಗೊಂಡ್ಬರೋಣ. ಈ ತರ ನಮ್ದು ಕಾರ್ಯವೈಖರಿ ಇರ್ಬೇಕು, ಓಕೆನಾ? ಇದಾದ್ಮೇಲೆ ಯಾವಾಗ್ಲೂ ನೆನ್ಪಿಡಿ, ಈ ಬರೀ ವುಮೆನ್ ರಿಲೇಟೆಡ್ ಇಶ್ಯೂಸ್ ಆಗ್ತಾ ಇಲ್ಲ ಸಮುದಾಯದಲ್ಲಿ ಅಥವಾ ಈ ರಿಲಿಜನ್ಸ್ ಕಮ್ಯುನಿಟಿದಲ್ಲಿ. ಏನಾಗ್ತಾ ಇದೆ, ಲಿಂಗ ತಟಸ್ಥ ಮತ್ತು ಮಕ್ಕಳ ಕೇಂದ್ರೀಕೃತವಾಗಿ ನಾವು ಸುಧಾರಣೆಯನ್ನ ತಗೊಂಡ್ಬರ್ಬೇಕಾಗ್ತದೆ. ಫಾರ್ ಇನ್ಸ್ಟೆನ್ಸ್ ಇಲ್ಲೂ ಕೂಡ ವುಮೆನ್ ರಿಲೇಟೆಡ್ ಅಷ್ಟೇ ಅಲ್ಲ, ಜೆಂಡರ್ ನ್ಯೂಟ್ರಾಲಿಟಿ ಅನ್ನೋದನ್ನ ಲಾಸ್ ಅಲ್ಲಿ ತಗೊಂಡ್ಬರ್ಬೇಕು. ಇದಲ್ಲದೆ ನಾವು ಒಂದಷ್ಟು ಕ್ರಿಟಿಕಲ್ ಅನಾಲಿಸಿಸ್ ಈ ತರ ಮಾಡ್ಬೇಕು. ಏನಂದ್ರೆ, ನಮ್ಮ ಭಾರತ ದೇಶ ಪ್ರಜಾಪ್ರಭುತ್ವ ರಾಷ್ಟ್ರವಾಗಿದೆ. ಆರ್ಟಿಕಲ್ 26 ಅಲ್ಲಿ ಏನಾಗಿದೆ, ರೈಟ್ ಟು ರಿಲಿಜನ್ ಕೊಟ್ಟಿದ್ದಾರೆ. ಅದನ್ನ ನಿಜವಾಗ್ಲೂ ನಾವು ಮೇಂಟೈನ್ ಮಾಡ್ಬೇಕು. ಓಕೆ, ಮೇಂಟೈನ್ ಮಾಡೋದ್ರ ಜೊತೆಗೆ ಅವ್ರನ್ನ ಮನವರಿಸೋ ಪ್ಲಾನ್ ಮಾಡ್ಬೇಕು, ಈ ತರ ಬರಿಬೇಕು. ಅದಾದ್ಮೇಲೆ ಈ ಎಸ್ಸೆಗೆ ಇನ್ನೊಂದಷ್ಟು ಹೊಸ ಐಡಿಯಾಸ್. ಫಸ್ಟ್ ಏನಂದ್ರೆ, ಈಗ ನೋಡಿ, ನಾನು ಏನ್ ಮಾಡ್ಬೋದು ಅಂದ್ರೆ, ಈ UCC ಅಂತ ಬಂದಾಗ ಒಂದು ಲಾ ತಗೊಂಡ್ಬರ್ತಾ ಇದೆ. ಅದನ್ನ ತಗೊಂಡ್ಬರೋಕಿನ ಮುಂಚೆ ನಾನು ಏನ್ ಮಾಡ್ಬೋದು, ಈ ಪರ್ಸನಲ್ ಲಾಸ್ ಅಲ್ಲಿ ಹಲವಾರು ಐಡಿಯಾಸ್ ಇದೆ. ಒಂದು ಡಿವೋರ್ಸ್ ರಿಲೇಟೆಡ್ ಇದೆ, ಒಂದು ಪ್ರಾಪರ್ಟಿ ರಿಲೇಟೆಡ್ ಇದೆ, ಇನ್ನೊಂದು ಮತ್ತೆ ಹಲವಾರು ಇಶ್ಯೂಸ್ ಇದಾವೆ. ನಾವ್ ಏನ್ ಮಾಡ್ಬೋದು ಅಂದ್ರೆ, ಎಲ್ಲರದು ಒಪ್ಪಿಗೆ ತಗೊಂಡ್ಬಿಟ್ಟು ಗ್ರಾಜುವಲಿ ಏನ್ ಮಾಡ್ಬೋದು, ಒಂದು ಕಾಮನ್ ಲಾಸ್ ಗಳನ್ನ ಕ್ರಿಯೇಟ್ ಮಾಡ್ಬೋದು. ಲೆಟ್ ಅಸ್ ಸೇ ಫಾರ್ ಇನ್ಸ್ಟೆನ್ಸ್ ಮ್ಯಾರೇಜ್, ನಾವೇನ್ ಮಾಡ್ಬೋದು, ಒಂದು ಮುಸ್ಲಿಂ ಮ್ಯಾರೇಜ್ ಆಕ್ಟ್ ಅಂತ ತಗೊಂಡ್ಬರೋಣ, ಅಥವಾ ಒಂದು ಯಾವ್ದೋ ಕ್ರಿಶ್ಚಿಯನ್ ರಿಲೇಟೆಡ್ ಒಂದು ಮ್ಯಾರೇಜ್ ಆಕ್ಟ್ ಅಂತ ತಗೊಂಡ್ಬರೋಣ. ದಟ್ ಮೀನ್ಸ್ ಸಬ್ ಏರಿಯಾದಲ್ಲಿ ಪರ್ಸನಲ್ ಲಾಸ್ಗೆ ಒಂದು ಸಪರೇಟ್ ಐಡಿಯಾಸ್ ಅನ್ನ, ಪಾಲಿಸೀಸ್ ಅನ್ನ ತಗೊಂಡ್ಬರೋಣ. ಅವಾಗ ಏನ್ ಮಾಡ್ಬೋದು, ಈ ಲಾಸ್ ಗಳು ಎಲ್ಲಾ ಆ ವರ್ಗದ, ಆ ರಿಲಿಜಿಯಸ್ ಕಮ್ಯುನಿಟೀಸ್ ಎಲ್ಲರಿಗೂ ಅನ್ವಯ ಆಗ್ತದೆ. ಸೊ ಅಂದ್ರೆ ವಿ ಕ್ಯಾನ್ ಫೋಕಸ್ ಆನ್ ಗ್ರಾಜುವಲ್ ಇಂಪ್ಲಿಮೆಂಟೇಶನ್ ಆಫ್ ದ ಕಾಮನ್ ಲಾಸ್ ಅಂತ ಈ ತರ ಬರೀಬೇಕು. ಇದಾದ್ಮೇಲೆ ಒಂದು ಗವರ್ನಮೆಂಟ್ ಆಫ್ ಇಂಡಿಯಾದವ್ರು ಏನ್ ಮಾಡ್ಬೇಕು, ಮಾಡೆಲ್ ಡ್ರಾಫ್ಟ್ UCC ಅನ್ನ ಕ್ರಿಯೇಟ್ ಮಾಡ್ಬೇಕು. ಐ ಹೋಪ್ ಯು ಆರ್ ಅವೇರ್ ಆಫ್ ದಿಸ್. ಈ ನಾಮ್ ಅಂತ ಗೊತ್ತಲ್ವಾ, ಈ ನಾಮ್ ಅಂತ ಒಂದು ಪಾಲಿಸಿ ಇದೆ. ಅಲ್ಲೇನ್ ಮಾಡಿದ್ವಿ, ಈ ನಾಮ್ ಅಂತ ಗವರ್ನಮೆಂಟ್ ಆಫ್ ಇಂಡಿಯಾ ಎಲ್ಲಾ ಕಡೆ ಡೈರೆಕ್ಟ್ ಇಂಪ್ಲಿಮೆಂಟ್ ಮಾಡಲಿಲ್ಲ. ಯಾವ್ಯಾವ ಸ್ಟೇಟಿಗೆ ಬೇಕಲ್ಲ ಅವ್ರಿಗೆ ಒಂದಷ್ಟು ಗೈಡ್ಲೈನ್ಸ್ ಕೊಟ್ರು, ಐಡಿಯಾಸ್ ಕೊಟ್ರು. ನೀವು ಇದನ್ನ ಇಂಪ್ಲಿಮೆಂಟ್ ಮಾಡ್ತೀರಾ, ನಾವು ನಿಮಗೆ ಇಷ್ಟು ಸಹಾಯ ಮಾಡ್ತೇವೆ, ನೀವು ಮಾಡಿ. ದಟ್ ಮೀನ್ಸ್ ಇವರು ಡೈರೆಕ್ಟ್ಲಿ ಇಂಪೋಸ್ ಮಾಡ್ಲಿಲ್ಲ ಸ್ಟೇಟ್ ದವ್ರಿಗೆ, ಅವರು ಅನುಕೂಲ ತಕ್ಕಂಗೆ ಏನ್ ಮಾಡಿದ್ರು, ಇಂಪ್ಲಿಮೆಂಟ್ ಮಾಡಿದ್ರು. ಸಿಮಿಲರ್ಲಿ ಸೆಂಟ್ರಲ್ ಗವರ್ಮೆಂಟ್ ಅವರು ಒಂದು ಮಾಡೆಲ್ UCC ಡ್ರಾಫ್ಟ್ ನ ತಗೊಂಡ್ಬರ್ಬೇಕು, ಪಬ್ಲಿಕ್ ಸಜೆಷನ್ ತಗೋಬೇಕು. ಅದಾದ್ಮೇಲೆ ಏನ್ ಮಾಡ್ಬೇಕು, ಇಂಪ್ಲಿಮೆಂಟೇಶನ್ ಮಾಡೋದ ಬಿಡೋದ ಅಂತ ಡಿಬೇಟ್, ಡಿಸ್ಕಷನ್ ಮುಖಾಂತರ ಪ್ಲಾನ್ ಮಾಡ್ಬೋದು. ಈ ತರ ನೀವು ಐಡಿಯಾಸ್ ನ ಹುಡುಕಿ. ಓಕೆ, ಇದಲ್ಲದೆ ನೆಕ್ಸ್ಟ್ ಐಡಿಯಾ ಇಸ್ ದ ಕನ್ಕ್ಲೂಷನ್, ದ ಲಾಸ್ಟ್ ಪಾರ್ಟ್ ಆಫ್ ದ ಎಸ್ಸೆ. ಕನ್ಕ್ಲೂಷನ್ ಅಂತ ಬಂದಾಗ ನೆನಪಿರ್ಲಿ ಫ್ರೆಂಡ್ಸ್, ಈ ಎಸ್ಸೆಗೆ ಕನ್ಕ್ಲೂಷನ್ ಯಾವ ತರ ಇರಬೇಕು. ಇಲ್ಲಿವರೆಗೂ ಏನ್ ಡಿಸ್ಕಸ್ ಮಾಡಿದ್ವಿ, UCC ಈಸ್ ಅ ಗುಡ್ ಐಡಿಯಾ, ಆದ್ರೆ ಅದನ್ನ ತಗೊಂಡ್ಬರೋಕಿನ ಮುಂಚೆ ಪರ್ಸನಲ್ ಲಾಸ್ ಅಲ್ಲಿ ಫಸ್ಟ್ ರಿಫಾರ್ಮ್ ಮಾಡ್ಬೇಕು, ಇಂಪೋಸಿಷನ್ ಮಾಡಬಾರ್ದು ಅಲ್ವಾ. ಅಂಡ್ ಪರ್ಸನಲ್ ಲಾಸ್ ಅನ್ನ ರಿಫಾರ್ಮ್ ಮಾಡುವಾಗ ನಾವು ಏನೇನು ಕಾರ್ಯಸೂಚಿಯನ್ನ ಅಥವಾ ಐಡಿಯಾಸ್ ಗಳನ್ನ ಫೋಕಸ್ ಮಾಡ್ಬೇಕು. ಒಂದು, ಯಾವುದೇ ಕಾರಣಕ್ಕೂ ಮಹಿಳೆಯರಿಗೆ ಶೋಷಣೆ ಆಗ್ಬಾರ್ದು, ಏನೋ ಲಿಂಗ ತಟಸ್ಥತೆ ಅನ್ನೋದಿರ್ಬೇಕು, ದಟ್ ಈಸ್ ಲಿಂಗ ಸಮಾನತೆ ಅನ್ನೋದಿರ್ಬೇಕು. ಅಂಡ್ LGBT ಕಮ್ಯುನಿಟಿ, ಈ ತರ ಯಾರ್ಯಾರು ಶೋಷಿತ ವರ್ಗ ಇದಾರಲ್ಲ ಅವ್ರಿಗೂ ಕೂಡ ಪರ್ಸನಲ್ ರೈಟ್ಸ್ ಅನ್ನ ಕೊಡೋ ರೀತಿ ಅಂತ ಪ್ರಾವಿಧಾನ ಮಾಡ್ಬೇಕು. ಸೊ ಈ ತರ ಬರೆದ್ರೆ ಹೆಲ್ಪ್ ಆಗ್ತದೆ. ಹಿಯರ್ ಐ ಹ್ಯಾವ್ ಗಿವನ್ ಯು ಸಮ್ ಐಡಿಯಾಸ್, ಯು ಕ್ಯಾನ್ ಹ್ಯಾವ್ ಅ ಲುಕ್ ಅಟ್ ದಿಸ್ ಅಂಡ್ ಟ್ರೈ ಟು ಯೂಸ್ ಸಮ್ ಕೀವರ್ಡ್ಸ್ ಎಸ್ಸೆದಲ್ಲಿ.
ಈಗ ನೋಡಿ ಎಸ್ಸೆದಲ್ಲಿ ಸುಮ್ನೆ ಬರೆಯೋಕ್ಕಿಂತ ಈ ತರ ಕೀವರ್ಡ್ಸ್ ಯೂಸ್ ಮಾಡಿ. ಕನ್ಸೆನ್ಸಸ್ ತಗೋಬೇಕು, ಜೆಂಡರ್ ಸೆನ್ಸಿಟಿವ್ ಅನ್ನೋದನ್ನ ಜಾಸ್ತಿ ಮಾಡ್ಬೇಕು, ಒಂದು ಕ್ಲಾರಿಟಿ ಇರಬೇಕು ಲಾದಲ್ಲಿ. ಇದಾದ್ಮೇಲೆ ನಾವೇನ್ ಮಾಡ್ಬೇಕು, ಲೀವ್ ಅಂಡ್ ಲೆಟ್ ಲೀವ್ ಕಡೆಗೆ ಹೋಗ್ಬೇಕು. ಇದು ನಮ್ಮ ಸಂವಿಧಾನದಲ್ಲಿ ಕ್ಲಿಯರ್ ಆಗಿ ಮೆನ್ಷನ್ ಮಾಡಿದ್ದಾರೆ. ಆ ನಿಟ್ಟಿನಲ್ಲಿ ನಾವು ದಾರಿಯತ್ತ ಹೋಗ್ಬೇಕು. ಆದರೆ ಯೂನಿಫಾರ್ಮ್ ಸಿವಿಲ್ ಕೋಡ್ ಅನ್ನೋದನ್ನ ಓನ್ಲಿ ಡಿಬೇಟ್, ಡಿಸ್ಕಷನ್ ಹಾಗೂ ಡೈಲಾಗ್ ಮುಖಾಂತರನೇ ತಗೊಂಡ್ಬರ್ಬೇಕು. ಈ ತರ ನಿಮ್ಮ ಎಸ್ಸೆ ಎಂಡ್ ಆಗ್ಬೇಕು. ಓಕೆ ಫ್ರೆಂಡ್ಸ್, ಸೊ ಐ ಹೋಪ್ ಯು ಗಾಟ್ ಅನ್ ಐಡಿಯಾ. ನೌ ವಿ ವಿಲ್ ಗೋ ಟು the topic for today's discussion, that is homework. ಏನಿದೆ ಇಲ್ಲಿ ಅಂದ್ರೆ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಟಾಪಿಕ್. ಬಟ್ ಇಫ್ ಯು ನೋಟಿಸ್, ಐ ಟ್ರೈ ಟು ಗಿವ್ ಅ ಲಿಂಕ್ ಆಫ್ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಅಂಡ್ ಎಥಿಕ್ಸ್. ಈ ತರ ಲಿಂಕ್ಡ್ ಟಾಪಿಕ್ಸ್ ಗಳನ್ನು ಕೂಡ ಕೇಳಬಹುದು. ಸೊ ಟ್ರೈ ಟು ಮೇಕ್ ಅ ಬ್ರೈನ್ ಸ್ಟಾರ್ಮಿಂಗ್ ಫಾರ್ ದಿಸ್ essay. We will discuss this topic in the next session. Thank you so much. I hope you are enjoying the video. See you in the next session.